ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ಹೋಗಿ ನಾನು ಹಳೆ ವಿಡಿಯೋಸ್ ಎಲ್ಲ ನೋಡಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಪಾಪು ಹುಟ್ಟಿ ಆಲ್ರೆಡಿ 1 ಇಯರ್ ಆಗೋಯ್ತು. ಸೊ ಎಷ್ಟು ಬೇಗ 1 ಇಯರ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಸೊ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಕಷ್ಟ ಆಯಿತು, ಎಷ್ಟು ಬಾಧೆ ಪಟ್ಟಿದ್ದೆಲ್ಲ ನಾನು 9 ಮಂತ್ಸಿಗೆ ಪಟ್ಟಿರೋ ಕಷ್ಟ ಎಲ್ಲನೂ ಈ ಪಾಪು ನಂಗೆ ಡೆಲಿವರಿ ಆಗಿದ್ದೆ, ಪಾಪು ಮುಖ ನೋಡಿದ್ದೆ ಎಲ್ಲ ಕಷ್ಟನೂ ಆಯಿತು. ಆ್ಯಕ್ಚುಲಿ ನಾನು ಕನ್ಸೀವ್ ಆದಾಗ ಫುಲ್ ಶಾಕು. ಇನ್ನೆಲ್ಲರೂ ತುಂಬ ಜನ ಕನ್ಸೀವ್ ಆದರೆ ಎಷ್ಟು ಸಂತೋಷ ಪಡ್ತಾರೆ, ಬಟ್ ನನ್ನ ಮುಖದಲ್ಲಂತೂ ಆಲ್ಮೋಸ್ಟ್ ಒಂದು 2 ಮಂತ್ಸ್ 3 ಮಂತ್ಸು ಸಂತೋಷನೇ ಇಲ್ಲ. ಕನ್ಸೀವ್ ಆಗಿರೋ ಸಂತೋಷನೇ. ಫುಲ್ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಫುಲ್ಲು 2 ಡೇಸ್ ಹತ್ತಿದ್ದೀನಿ ನಾನು. ಆ ರೀತಿ ಹತ್ತಿದ್ದೀನಿ, ಯಾಕಂದರೆ ನಮ್ಗೆ ಪ್ಲ್ಯಾನ್ ಇರಲಿಲ್ಲ, ನಮಗೆ ಸೆಕೆಂಡ್ ಬೇಬಿ ಪ್ಲ್ಯಾನ್ ಇರಲಿಲ್ಲ. ಸೊ ಜಿಶು ಒಬ್ಬನ ಸಾಕು ಅಂದ್ಕೊಂಡಿದ್ವಿ, ಬಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಸೆಕೆಂಡ್ ಬೇಬಿಗೆ. ಇನ್ನು ಕನ್ಸೀವ್ ಆದ ತಕ್ಷಣ ಏನು ಮಾಡೋದು, ಆ್ಯಕ್ಚುಲಿ ನಮಗೆ ಗೊತ್ತು ನಮ್ಮ ವೀಸಾ ಇರಲ್ಲ, ನಾವು ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ, ಎಲ್ಲಿರ್ತೀವೋ ಗೊತ್ತಿಲ್ಲ. ಸೊ ಅದಕ್ಕೆ ಇದ್ರ ಮಧ್ಯೆ ಏನು ಬೇಡ, ನಮಗೆ ಸೆಕೆಂಡ್ ಬೇಬಿ ಏನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ ನಾವು. ಬಟ್ ಕರೆಕ್ಟಾಗಿ ನಮ್ಮ ವೀಸಾ ಆಗೋಗೋ ಟೈಮ್ಗೆ ಈ ಕನ್ಸೀವ್ ಆಗಿದ್ದು. ಸೊ ನಂಗೆ ಗೊತ್ತು ನಂಗೆ ಡೆಲಿವರಿ ತುಂಬ ಕಷ್ಟ ಆಗುತ್ತೆ, ಯಾರೂ ಬರೋಕ್ಕಾಗಲ್ಲ, ಇನ್ನು ನಾನು ಇಂಡಿಯಾಗೆ ಹೋಗೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಅದರಿಂದನೇ ಸ್ವಲ್ಪ ಫುಲ್ ಟೆನ್ಷನ್ ಆಗಿ, ಸೊ ನಾನು ಪ್ರೆಗ್ನೆನ್ಸಿ ಎಲ್ಲ ಫುಲ್ ಟೆನ್ಷನ್ನಾಗೇ ಹೋಯಿತು. ಬಟ್ ಡೆಲಿವರಿ ಆಗಿದ್ದ ದಿವಸ ನನ್ನ ಪಾಪಗೆ ನೋಡಿದ ದಿವಸನೇ ನನಗೆ ಆ 9 ಮಂತ್ಸ್ ಬಿದ್ದಿರೋ ಟೆನ್ಷನ್ ಎಲ್ಲ ಹೋಯಿತು ಅನಿಸ್ಬಿಡ್ತು. ಅಷ್ಟು ಸಂತೋಷ ಆಯಿತು. ಆ್ಯಕ್ಚುಲಿ ನನಗೆ ಹೆಣ್ಣು ಪಾಪು ಅಂದರೆ ತುಂಬ ಇಷ್ಟ. ಜಿಶುಗೆ ನಾನು ಹೆಣ್ಣು ಪಾಪು ಆಗುತ್ತೆ ಫಸ್ಟ್ ಬೇಬಿನೇ ಅಂದ್ಕೊಂಡಿದ್ದು, ಬಟ್ ಅದು ಗಂಡು ಪಾಪು ಆಯ್ತಲ್ಲ. ಸೊ ಅದಕ್ಕೆ ಇನ್ನು ಇದು ಸೆಕೆಂಡ್ ಬೇಬಿ ಹೆಣ್ಣು ಪಾಪು ಆಗಿದ್ದಕ್ಕೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ 4 ಮಂತ್ಸಲ್ಲೇ ಗೊತ್ತಾಯ್ತಲ್ಲ, ನನಗೆ ಆಲ್ರೆಡಿ ಜೆಂಡರ್ ರಿವೀಲ್ ವಿಡಿಯೋ ಎಲ್ಲ ಹಾಕಿದ್ದೀನಿ. 4 ಮಂತ್ಸಲ್ಲೇ ಗೊತ್ತಾಯಿತು ನಂಗೆ ಹೆಣ್ಣು ಪಾಪು ಅಂತ. ಸೊ ಅವಾಗಿಂದ ನಾನು ಸ್ವಲ್ಪ ಹೋಗಲಿ ಸೆಕೆಂಡ್ ಬೇಬಿ ಆಗ್ತಾಯಿದ್ದೆ, ಫಿಕ್ಸ್ ಆಗೋಣ ಸೆಕೆಂಡ್ ಬೇಬಿ ಅಂತ. ಅದು ಹೆಣ್ಣು ಪಾಪು ಚೆನ್ನಾಗಿರಲಿ, ಚೆನ್ನಾಗಿ ಹೊಟ್ಟೆ ಇಲ್ಲ, ನಾನು ಹ್ಯಾಪಿಯಾಗಿದ್ದರೆ ಪಾಪು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಫಿಕ್ಸ್ ಆಗಿ ಇದ್ದೆ. ಬಟ್ ನಮ್ಗೆ ಆ ಟೆನ್ಷನ್ ಇತ್ತಲ್ಲ, ಸೊ ನಾನು ಹ್ಯಾಪಿಯಾಗಿರೋಕ್ಕೆ ಆಗಿಲ್ಲ ನನ್ನ ಪ್ರೆಗ್ನೆನ್ಸಿಯಲ್ಲೆಲ್ಲ. ಅದು ಒಂದು ಬಾಧೆ ಇತ್ತು ನನಗೆ. ಅಪ್ಪ ಈ ಥರ ಆಗ್ತಾಯಿತ್ತಲ್ಲಪ್ಪ, ನಾನು ಹ್ಯಾಪಿಯಾಗೇ ಇಲ್ಲ ಅಲ್ವಾ, ಪಾಪು ಹೇಗಿರುತ್ತೋ ಏನೋ ಅಂದ್ಕೊಂಡು ಅದೊಂದು ತುಂಬ ಟೆನ್ಷನ್ ಇತ್ತು. ಬಟ್ ನಮ್ಮ ಪಾಪುಗೆ ನೋಡಿದ ತಕ್ಷಣ ನನಗೆ ಎಲ್ಲ ರೀತಿಯಾದ ಬಾಧೆ, ಆ ಟೆನ್ಷನ್ ಎಲ್ಲ ಹೋಯ್ತು. ಇವಾಗ ಪಾಪು ಮುಖ ಒಂದು ನೋಡಿದ್ರೆ ಸಾಕು, ಅವಳು ಸ್ಮೈಲ್ ನೋಡಿದ್ರೆ ಸಾಕು, ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಇವತ್ತಿಗೆ ಪಾಪು ಹುಟ್ಟಿ 1 ಇಯರ್ ಆಯಿತು. ಸೊ ಪಾಪು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ವಿ, ಸಿಂಪಲ್ಲಾಗಿ ಮಾಡ್ಕೊತಾ ಇದ್ವಿ, ಏನು ಜೋರಾಗಿ ಏನು ಮಾಡ್ಕೊತಾ ಇಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಮಾರ್ನಿಂಗ್ ಜಿಶು ಪಾಸ್ತಾ ಬೇಕು ಅಂತ ಹೇಳ್ದೆ. ಸೊ ಅದಕ್ಕೆ ಅವನಿಗೆ ಪಾಸ್ತಾ ಮಾಡಿಕೊಟ್ಟೆ ಬಾಕ್ಸ್ಗೆ. ನಾವು ಸ್ವಲ್ಪ ಅದೇ ತಿಂದ್ವಿ. ಇನ್ನು ಆಫ್ಟರ್ನೂನಿಗೆ ಬಂದು ಇಲ್ಲಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಾನು, ರಾಗಿ ರೊಟ್ಟಿ. ಇನ್ನು ಪಾಪು ಎದ್ದೊಳಿದ ಮೇಲೆ ಅವಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಇನ್ನು ಅವಳು ಆಟ ಆಡ್ತಾಯಿದ್ಲು. ಸರಿ ಅಂತ ಅವಳು ಆಟ ಆಡ್ತಾಯಿದ್ದಾಳೆ ಹೇಳು ಅಂತ ನಾನು ಇಲ್ಲೆಲ್ಲ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾವು ಆಫ್ಟರ್ನೂನ್ ರೈಸ್ ತಿಂತೀವಿ, ಮಾರ್ನಿಂಗು ನೈಟ್ ಮಾತ್ರ ಏನಾದರೂ ಬೇರೆ ತಿಂತೀವಿ, ರೈಸ್ ತಿನ್ನಲ್ಲ. ರೊಟ್ಟಿ ಚಪಾತಿ ಆ ಥರದ್ದು ಬೇರೆ ಏನಾದರೂ ತಿಂತೀವಿ, ರೈಸ್ ಮಾತ್ರ ತಿನ್ನಲ್ಲ. ಬಟ್ ಇವತ್ತು ನೈಟು ರೈಸ್ ಮಾಡ್ತೀನಿ, ಅದಕ್ಕೆ ಆಫ್ಟರ್ನೂನ್ ರೊಟ್ಟಿ ಮಾಡೋಣ ಅಂತ ಈ ಥರ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡಿದ್ರೆ ನಂಗೆ ಕ್ಯಾರೆಟು, ಸೌತೆಕಾಯಿ, ಆಲೂಗಡ್ಡೆ ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ. ಬಟ್ ರಾಗಿ ರೊಟ್ಟಿಗೆ ಏನೂ ಹಾಕಲ್ಲ, ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ರಾಗಿ ರೊಟ್ಟಿಗೆ ಏನೂ ಹಾಕ್ಬಾರ್ದು, ಬರೀ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಬೇಕು, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ತೀನಿ ನಾನು. ಸೊ ಈ ರೀತಿ ಮಾಡ್ತೀನಿ ರಾಗಿ ರೊಟ್ಟಿ, ಬೇರೆ ಏನೂ ಹಾಕೋಕ್ಕೋಗಲ್ಲ. ಸೊ ನನಗೆ ಕ್ಯಾರೆಟ್ ಎಲ್ಲ ಹಾಕಬೇಕು ಅನಿಸುತ್ತೆ, ಬಟ್ ಅವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಏನು ಹಾಕಲ್ಲ. ಇನ್ನು ಎಲ್ಲ ಕಳಿಸಿದ್ಮೇಲೆ ಇನ್ನು ಪಾಪು ಅವಳು ಆ್ಯಕ್ಚುಲಿ 1 ವೀಕ್ ಬ್ಯಾಕು ಸ್ವಲ್ಪ ಫೀವರ್ ಬಂದಿತ್ತು. ಅವತ್ತಿಂದ ತುಂಬ ಇಟ್ಕೊಬಿಟ್ಟಿದ್ದಾಳೆ. ನನಗೆ ಅವಳು ಆಟ ಆಡೋದು ಕಮ್ಮಿ ಆಗಿಬಿಟ್ಟಿದೆ, ಅವ್ರ ಅಪ್ಪ ಹತ್ರನೂ ಜಾಸ್ತಿ ಹೋಗಲ್ಲ, ನಾನೇ ಎತ್ಕೊಂಡಿರ್ಬೇಕು, ನಾನೇ ಆಟ ಆಡಿಸ್ಬೇಕು, ಆ ರೀತಿ ಆಗಿಬಿಟ್ಟಿದೆ ನೋಡಿ. ಅಡುಗೆ ಮಾಡುವಾಗ ನನ್ನ ಜೊತೆನೇ ಇರ್ತಾಳೆ ಅವಳು. ಅಷ್ಟು ಫೀವರ್ ಬರೋಕ್ಕೆ ಮುಂಚೆವರೆಗೂ ಚೆನ್ನಾಗಿದ್ಲು ಆಟ ಆಡಿಕೊಂಡು. ಅದು ಫೀವರ್ ಬಂದಿದ್ದೆ ಏನಾಯಿತೋ ಗೊತ್ತಿಲ್ಲ, ಅವತ್ತಿಂದ ಅಮ್ಮ 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 ಅಂತ ನಾನೇ ಎತ್ಕೊಂಡಿರಬೇಕು.
ಅವಳು ನೋಡಿ ಅವ್ರ ಅಪ್ಪ ಬಂದು ಎತ್ಕೊಂಡ್ರು. ಅವಳು ಇರಲಿಲ್ಲ, ತುಂಬ ಅಳ್ತಾ ಇದ್ಲು. ಸರಿ ಬಿಡು ಅಂತ ನಾನೇ ತಗೊಂಡೆ. ನಾ ಈ ಥರ ಎತ್ಕೊಂಡೆ ಈ ನಡುವೆ ಅಡುಗೆ ಮಾಡ್ತೀನಿ. ಅದು ಬಂದು ನೋಡ್ತಾ ಇದ್ರೆ ಓಕೆ, ಬಟ್ ಅವಳು ಆ ಥರ ನೋಡ್ತಾ ಇರಲ್ಲ. ಅವಳು ಕೀಳಬೇಕು, ಸ್ಟವ್ ಕೀಳೋಕೆ ಬರ್ತಾಳೆ, ಪಾತ್ರೆ ಕೀಳೋಕೆ ಬರ್ತಾಳೆ, ಎಲ್ಲ ಮಾಡಿ ಕೀಳೋಕೆ ಬರ್ತಾ ಇರ್ತಾಳೆ. ಸ್ವಲ್ಪ ಭಯ ಆಗುತ್ತೆ, ಸ್ಟವ್ ಹತ್ರ ಎಣ್ಣೆ ಎಲ್ಲ ಇರುತ್ತಲ್ವ, ಮತ್ತು ಅವಳ ಮೇಲೆ ಏನಾದರೂ ಚೆಲ್ಲುತ್ತೆ ಅಂತ ಭಯ ಆಗುತ್ತೆ. ಬಟ್ ಏನು ಮಾಡೋದು, ಅವಳು ಕೇಳಲ್ಲ. ಇನ್ನು ನಮಗೆ ಈ ರೀತಿ ರೊಟ್ಟಿ ಮಾಡ್ಕೊಂಡ್ಬಿಟ್ಟು ರೊಟ್ಟಿ ತಿಂದ್ಬಿಟ್ಟು ನಾವು ನಾನು ಸ್ವಲ್ಪ ಲೇಟಾಗಿ ತಿಂದೆ ರೊಟ್ಟಿ, ಯಾಕಂದರೆ ಮಾರ್ನಿಂಗ್ ಪಾಸ್ತಾ ತಿಂದಿದ್ದೆ ಅಲ್ವ. ಸೊ ಆ ಪಾಸ್ತಾನೂ ಅಷ್ಟೇ ತುಂಬ ಬೇಗ ಆಗೋಗುತ್ತೆ. ರೆಡ್ ಸಾಸ್ ಪಾಸ್ತಾ ಅಂದರೆ ಸ್ವಲ್ಪ ಈಸಿಯಾಗಿ ತಿಂತಾನೆ. ರೆಡಿಮೇಡ್ ಸಾಸ್ ಸಿಗುತ್ತಲ್ವ, ಅದು ಸುಮ್ಮನೆ ಒಗ್ಗರಣೆ ಹಾಕ್ಬಿಟ್ಟು ಸಾಸ್ ಹಾಕ್ಬಿಟ್ಟು ಪಾಸ್ತಾದಲ್ಲಿ ಹಾಕ್ಕೊಟ್ರೆ ಸಾಕು, ಅವನು ಈಸಿಯಾಗಿ ತಿಂದ್ಬಿಡ್ತಾನೆ. ಸೊ ಅದಕ್ಕೆ ಇನ್ನು ಪಾಪು ಆಟ ಆಡ್ತಾ ಇದ್ದಳು. ಪಾಪು ಊಟ ಮಾಡಿಸ್ಬಿಟ್ಟು ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಪಾಪುನ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ರ್ಯಾಬಿಟ್ ಕಾಣಿಸ್ತಲ್ಲ ದೊಡ್ಡದು, ಅದು ನಮ್ಮ ಮನೆ ಮೇಲೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ವ, ಸೊ ಅವರು ಬರ್ತ್ಡೇಗೆ ಅಂತ ಗಿಫ್ಟಾಗಿ ತಂದು ಕೊಟ್ಟರು. ಅವಾಗೇನೆ ಇನ್ನು ಪಾಪು ಅದ್ರ ಜೊತೆ ಆಟ ಆಡ್ತಾ ಇದ್ಲು. ಹೇಗೋ ಇವಳು ಆರಾಮಾಗಿ ನನ್ನ ಕೈ ಬಿಟ್ಟಿದ್ದಾಳೆ, ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಪಾಪುಗೆ ಸ್ವಲ್ಪ ರೈಸ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಪಾಪುಗೆ ಬೇಳೆ ಅಕ್ಕಿ ಸ್ವಲ್ಪ ಪಾಲಾಕಿರುತ್ತಲ್ಲ ಅಷ್ಟು ಹಾಕಿ ನಾನು ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ನಾನು ದಿನ ಒಂದೊಂದು ಬೇರೆ ಟೇಸ್ಟ್ ಚೇಂಜ್ ಮಾಡ್ತಾ ಇರ್ತೀನಿ ಪಾಪುಗೆ. ಸೊ ಒಂದೇ ಸೇಮ್ ಕೊಟ್ಟರೆ ಅವಳು ತಿನ್ನಲ್ಲ ಅಲ್ವ, ಸೊ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಬೇಳೆ ಆಗಲಿ ಅಷ್ಟೇ ಚೇಂಜ್ ಮಾಡ್ತಾ ಇರ್ತೀನಿ. ಮಿಕ್ಸ್ಡ್ ಬೇಳೆದು ಆಲ್ರೆಡಿ ತೋರಿಸಿದ್ದೀನಿ, ಇಲ್ಲಾಂದರೆ ಹೆಸರು ಬೇಳೆ, ಈ ಥರ ಈ ಮಾಮೂಲಿ ತೊಗರಿ ಬೇಳೆ, ಇಲ್ಲಾಂದರೆ ಕಾಳುಗಳಾಕ್ತೀನಿ, ಹೆಸರು ಕಾಳು, ಅಲಸಂದಿ ಕಾಳು, ಆ ಥರದ್ದು ತಿನ್ನಿಸ್ತೀನಿ ಎಲ್ಲ ಅವಳಿಗೆ. ದಿನ ಒಂದೊಂದು ಈ ಥರ ಕುಕ್ಕರ್ಗೆ ಹಾಕ್ಕೊಂಡು ಅವಳಿಗೆ ತಿನ್ನಿಸ್ತೀನಿ. ಅವಳಿಗೆ ಊಟವೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಳೆಗೆ ಎದ್ದೋಡಿದ್ಲು. ಇಲ್ಲಿ ಬಂದು ಆಲ್ರೆಡಿ ಈವ್ನಿಂಗ್ 6 o'clock ಆಗ್ತಾ ಬರ್ತಾಯಿದೆ. ಸೊ ನಾನು ಇವಾಗ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಏನಾದರೂ ಸ್ವೀಟ್ ಮಾಡಬೇಕಲ್ಲ ಬರ್ತ್ಡೇಯಲ್ಲಿ, ಅದಕ್ಕೆ ಜಾಮೂನ್ ಮಾಡೋಣ ಅಂತೇಳಿ ಇಲ್ಲಿ ಗುಲಾಬ್ ಜಾಮೂನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಗುಲಾಬ್ ಜಾಮೂನ್ ಮಾಡಿದಾಗೆಲ್ಲ ನನಗೊಂದು ನೆನಪಾಗುತ್ತೆ. ಏನಂದರೆ ನಾನು ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡಿದಾಗ ಗೊತ್ತಿಲ್ಲ, ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇದಕ್ಕೆ ಇಟ್ಟು ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೆ. ಅದು ದೋಸೆ ಹಿಟ್ಟು ಥರ ಆಗೋಗಿತ್ತು. ಆ ರೀತಿಯಾಗಿತ್ತು. ಅವತ್ತು ಆ ದೋಸೆ ಹಿಟ್ಟನ್ನೇ ಆಯಿಲಲ್ಲಿ ಹಾಕಿ ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡಿದಾಗ. ನಾನು ಇನ್ನೂ ಮದುವೆ ಆಗಿರಲಿಲ್ಲ, ಮದುವೆಗೆ ಮುಂಚೆ. ಆವತ್ತಿಂದ ಸ್ವಲ್ಪ ಗೊತ್ತಾಯಿತು ಈ ಥರ ಕಮ್ಮಿ ನೀರು ಹಾಕ್ಕೋಬೇಕು ಅಂತೇಳಿ. ಜಿಶು ಬರ್ತ್ಡೇಗಂತೂ ನಾನು ಒಬ್ಬಟ್ಟು ಮಾಡ್ತೀನಿ ಕಂಪಲ್ಸರಿ. ಅವ್ನಿಗೆ ತುಂಬ ಇಷ್ಟ ಒಬ್ಬಟ್ಟು ಅಂದರೆ, ಅದಕ್ಕೆ ಅವ್ನಿಗೆ ಬರ್ತ್ಡೇಗೆ ಒಬ್ಬಟ್ಟು ಮಾಡ್ತೀನಿ. ಇನ್ನು ಪಾಪುಗೆ ಏನು ಇಷ್ಟ ಅಂತ ಗೊತ್ತಿಲ್ಲ ಅಲ್ವ, ಇನ್ನೂ 1 year ಅಲ್ವ, ನೆಕ್ಸ್ಟ್ ಇಯರ್ ಬರ್ತ್ಡೇಗೆ ಗೊತ್ತಾಗುತ್ತೆ ಅವಳು ಏನು ಇಷ್ಟಪಟ್ಟು ತಿಂತಾಳೆ ಅಂತ. ಅವಾಗ ನೆಕ್ಸ್ಟ್ ಇಯರಿಂದ ಅವಳಿಗೆ ಏನು ಇಷ್ಟ ಆಗುತ್ತೋ ಅದೇ ಮಾಡಬೇಕು ಬರ್ತ್ಡೇಯಲ್ಲಿ. ಇನ್ನೊಂದು ಕಡೆ ನಾನು ಮೊಸರನ್ನಕ್ಕೆ ಅಂತ ರೈಸ್ ಇಟ್ಟಿದ್ದೀನಿ, ಒಂದು ಕಡೆ ಹಾಲು ಕಾಯಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ವಾಂಗಿಬಾತ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ವಾಂಗಿಬಾತ್ ಬಂದು ಈ ಸಲ ಟೊಮೊಟೊ ಹಾಕಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ನಾನು ಹುಣಸೆಹಣ್ಣು ರಸ ಹಾಕ್ಬಿಟ್ಟು ಮಾಡ್ತಾಯಿದ್ದೆ, ಬಟ್ ಈ ಸಲ ಟೊಮೊಟೊ ಹಾಕಿ ಮಾಡೋಣ ಅಂಥೇಳಿ ಈ ಥರ ಟೊಮೊಟೊ ಹಾಕಿ ಟ್ರೈ ಮಾಡಿದೆ. ಬಟ್ ಚೆನ್ನಾಗಿ ಬಂದಿತ್ತು ವಾಂಗಿಬಾತನ್ನು ಟೊಮೊಟೊ ಹಾಕಿದ್ದಕ್ಕೂ. ಮತ್ತು ಇಲ್ಲಿ ಮೊಸರನ್ನಕ್ಕೆ ಅಂತೇಳಿ ರೈಸ್ನ ಚೆನ್ನಾಗಿ ಒಂದು 3-4 ವಿಸಿಲ್ ಬಂದಮೇಲೆ ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಮೊಸರನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ಎಲ್ಲ ಕ್ಲೀನಾಗಿ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಲು ಹಾಕಿ ಮಾಡಿದ್ರೆ ಚಿತ್ರಾನ್ನ ಅಲ್ಲ, ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲ ಟ್ರೈ ಮಾಡಿ ಹಾಲು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ತಣ್ಣಗಾದ್ಮೇಲೆ ಮತ್ತೆ ಮೊಸರು ಹಾಕಿ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಬಂದು ಜಾಮೂನ್ಗೆಲ್ಲ ರೆಡಿ ಮಾಡ್ಕೊಂಡು ಜಾಮೂನ್ ಮಾಡ್ತಾಯಿದ್ದೀನಿ. ಇನ್ನು ನಾವು ಮನೆ ಮೇಲೆ ಇರೋ ಆ ಅಣ್ಣನಿಗೆ ನೈಟ್ ಡಿನ್ನರ್ ಕರೆದಿದ್ದೀವಿ. ಸೊ ಅವ್ರು ಬರ್ತಾ ಇದ್ದಾರೆ ಡಿನ್ನರ್ಗೆ. ಇನ್ನು ನಮ್ಮ ಫ್ಯಾಮ್ಲಿ ಅಷ್ಟೇ, ಇನ್ನು ಯಾರಿಗೂ ಕರೆದಿಲ್ಲ. ಆ್ಯಕ್ಚುಲಿ ಇದ್ದಿದ್ದು ಫ್ರೆಂಡು ಅಮೇರಿಕಾ ಹೊರಟೋಗ್ಬಿಟ್ರು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇನ್ನು ಅಮೇರಿಕಾ ಹೋಗ್ತಾ ಇದ್ದಾರೆ ಅಂತೇಳಿ. ಇನ್ನೊಬ್ರು ಪರಿಚಯ ಆಗಿದ್ದಾರೆ, ಬಟ್ ವೀಕ್ ಡೇಸ್ ಅಲ್ವಾ, ವೀಕ್ ಡೇಸ್ ಬಂದರೆ ತುಂಬ ಕಷ್ಟ. ಏನಾದರೂ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದ್ರೂ ಇಲ್ಲೆಲ್ಲರೂ ಅಷ್ಟೇ, ಎಲ್ಲರೂ ವೀಕ್ ಡೇಸ್ ಬರ್ತ್ಡೇಗಳು ಬಂದ್ರೂ ವೀಕೆಂಡೇ ಮಾಡ್ತಾರೆ. ತುಂಬ ಜನ ಅದೇ ರೀತಿ ಮಾಡ್ತಾರೆ, ಫ್ರೆಂಡ್ಸ್ ಜಾಸ್ತಿ ಇರೋರಾದರೆ. ಇಲ್ಲಿ ನಮಗೇನು ಅಷ್ಟು ಜನ ಯಾರೂ ಇಲ್ಲ, ಅಷ್ಟು ಪರಿಚಯ ಆಗಿರೋರು ಯಾರೂ ಇಲ್ಲ ಅಲ್ವಾ. ಅದಕ್ಕೆ ನಾನು ಸರ್ ವೀಕ್ ಡೇಸಲ್ಲಿ ಬಂದರೂ ಅವತ್ತೇ ಮಾಡ್ತಾಯಿದ್ದೀನಿ. ಹಸ್ಬೆಂಡು ಸ್ವಲ್ಪ ಬ್ಯುಸಿಯಾಗೇ ಇದ್ದರು ಇವತ್ತು, ಬಟ್ ಅಡ್ಜಸ್ಟ್ ಮಾಡಿಕೊಂಡು ಅವರು ಫ್ರೀ ಇದ್ದಾಗ ಎಲ್ಲ ಕೆಲಸ ಮಾಡ್ಕೊಂಡೆ. ಇನ್ನು
ಮೊಸರನ್ನಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಮೊಸರನ್ನ ಚಿತ್ರಾನ್ನ ಒಂದಿದ್ರೆ ದಿನಾ ಇದು ಮಾಡು ಮೊಸರನ್ನ ಚಿತ್ರಾನ್ನ ದಿನಾ ತಿಂತಾರೆ. ಅವ್ರಿಗೆ ಅಷ್ಟು ಇಷ್ಟ ಮೊಸರನ್ನ ಚಿತ್ರಾನ್ನ. ಈ ರೀತಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದರೊಳಕ್ಕೆ ಸ್ವಲ್ಪ ದಾಳಿಂಬೆ ಅನ್ನೋ ಬೀಜ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಕಿದ್ರೆ. ಬಟ್ ಈ ರೀತಿ ಮಾಡಿದ್ರೆ ಸಾಕು. ದೇವಸ್ಥಾನದಲ್ಲಿ ಕೊಡಲ್ವಾ ಮೊಸರನ್ನ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಈ ರೀತಿ ಹಾಲಾಕಿ ಮಾಡಿದ್ರೆ ಸೇಮ್ ಆ ಟೇಸ್ಟೇ ಬರೋದು. ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಅಡುಗೆ ರೆಡಿ ಆಯಿತು. ಸೊ ನಾನು ಅಂದ್ಕೊಂಡಿದ್ದು ಇಷ್ಟೇ, ಜಾಮೂನು ಸ್ವಲ್ಪ ಏನಾದರೂ ಚಿತ್ರಾನ್ನ ಆಗಲಿ ಇಲ್ಲ ವಾಂಗಿಭಾತ್ ಆಗಲಿ ಮಾಡೋಣ ಅಂತೇಳಿ ಆಮೇಲೆ ಮೊಸರನ್ನ ಮಾಡಿದೆ. 1 hour ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು 1 hour ಆಯಿತು. 1 hour ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟೆ ಅಡುಗೆ ಎಲ್ಲನೂ. ಇನ್ನು ಸಿಂಪಲ್ಲಾಗಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ. ಆ್ಯಕ್ಚುಲಿ 2 ಪ್ಯಾಕ್ ತಂದಿದ್ದೆ ಬೆಲೂನ್ಸು. ಬಟ್ ಅದರಲ್ಲಿ 50 ಬೆಲೂನ್ಸ್ ಬಂದಿದ್ದಾವೆ ಅಂತ ಇತ್ತು ಮೇಲೆ. ಸಾಕೇಳಿ 50 ಬೆಲೂನ್ಸ್ ಇದ್ದಾವಲ್ಲ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿಗೆ ಬಂದಮೇಲೆ ಒಂದು 5-6 ಬೆಲೂನ್ಸ್ ಹೊಡೆದೇ ಹೋಗಿತ್ತು, ಇರಲಿಲ್ಲ. ಇನ್ನು ಕಟ್ತಾ ಒಂದು 2-3 ಹೊಡೆದೋಯ್ತು. ಸರಿ ಸಾಕು, ಎಷ್ಟಲ್ಲ ಅದು ಅಷ್ಟು. ಇನ್ನೇನು ತುಂಬ ಜನ ಬಂದರೆ ಸ್ವಲ್ಪ ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡಬೇಕು. ಸೊ ಯಾರೂ ಬರ್ತಾ ಇಲ್ಲ ಅಲ್ವಾ, ನಮ್ಮ ಫ್ಯಾಮ್ಲಿ ಮಾತ್ರನೇ ಅಲ್ವಾ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ನಾನು ಪಾಪು ಸ್ವಲ್ಪ ಸೇಮ್ ಮ್ಯಾಚಿಂಗ್ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ. ನಾನು ಇಂಡಿಯಾದಿಂದ ಬರೋವಾಗ ಸ್ವಲ್ಪ ಡ್ರೆಸ್ಗಳು ತಂದಿದ್ದೆ ನನಗೆ ಅಂತೇಳಿ. ಪಾಪುಗೆ ಇಲ್ಲಿ ತಗೊಂಡೆ ಅಲ್ವಾ, ಇಬ್ಬರಿಗೂ ಮ್ಯಾಚ್ ಆಗುತ್ತೆ ಅಂತ ಈ ಡ್ರೆಸ್ ಹಾಕ್ಕೊಂಡೆ ನಾನು. ಸೊ ಈ ರೀತಿ ರೆಡಿಯಾಗಿದ್ದೀನಿ ನಾನು. ಇವಾಗ ಪಾಪು ಕೇಕ್ ಕಟಿಂಗ್ ಇದೆ. ಸೊ ಇವಾಗ ಕೇಕ್ ಕಟಿಂಗ್ ಎಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಒಂದೇ ಸಲ ಡಿನ್ನರ್ ಮಾಡಿಬಿಡ್ತೀನಿ. ಆಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸೊ ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಶಿಂಕಲ್ಲಿ ಹಾಕಿದ್ದೀನಿ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಡಿನ್ನರ್ ಆದಮೇಲೆ ಪಾಪುಗೆ ಮಲಗಿಸ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಇನ್ನು ಸ್ವಲ್ಪ ಪಾಪು ಚೆನ್ನಾಗಿ ಆಟ ಆಡೋ ಟೈಮಲ್ಲೇ ಏನಾದರೂ ಫೋಟೋಸ್ ಎಲ್ಲ ತಗೋಬೇಕಲ್ವ. ಮತ್ತು ಇದ್ದಂಗೆ ಮಕ್ಕಳು ಯಾವಾಗ ಕ್ರ್ಯಾಂಕಿ ಆಗ್ತಾರೋ ಗೊತ್ತಿಲ್ವ, ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿದ್ದಾಳೆ, ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಅವಳು ತುಂಬ ಕಮ್ಮಿ ಫೋಟೋಸ್ಗೆಲ್ಲ ಕೋಪರೇಟ್ ಮಾಡೋದು. ಸೊ ಫೋಟೋಸೇ ತೆಗೆಸ್ಕೊಳಲ್ಲ. ನಾವೊಂದು ಕಡೆ ನೋಡೋಂದ್ರೆ ಇನ್ನೊಂದು ಕಡೆ ನೋಡ್ತಾ ಇರ್ತಾಳೆ. ತುಂಬ ಮಕ್ಕಳಿಗೆ ಫೋಟೋಸ್ ತೆಗಿಬೇಕಂದ್ರೆ ತುಂಬ ಕಷ್ಟ ಅಲ್ವಾ. ಇನ್ನು ಇಲ್ಲಿ ಪಾಪು ಹತ್ರನೇ ಸ್ವಲ್ಪ ಕೇಕ್ ಕಟ್ ಮಾಡ್ಸೋ ನಾನು ಟ್ರೈ ಮಾಡಿದೆ. ಬಟ್ ಅವಳು ಯಾಕೋ ಗೊತ್ತಿಲ್ಲ ಸ್ವಲ್ಪ ಭಯ ಬೀಳ್ತಾ ಇದ್ಲು, ಬಂದೇ ಇಲ್ಲ ಕೆಳಗಡೆಗೆ. ಸೊ ಅದಕ್ಕೆ ಇನ್ನು ಸಾರಿ ಬಿಡು, ಏನು ಬೇಡ ಅಂತೇಳಿ ಜಿಶುನೇ ಕಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಜಿಶು ಹತ್ರನೇ ಇಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಇಲ್ಲ ಅವ್ನಿಗೆ ಫುಲ್ ಖುಷಿ ಆಗೋಯ್ತು, ಅವ್ನು ಕೇಕ್ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. Happy birthday, dear Kitika. Happy birthday to you. ಇಲ್ಲೊಂದು ಗಮನಿಸಿದ್ರೆ ಕ್ಯಾಂಡಲ್ಲೇ ಇಲ್ಲ. ನನಗೆ ಆ್ಯಕ್ಚುಲಿ ಕ್ಯಾಂಡಲ್ ತಂದಿದ್ದೀನಿ, ಬಟ್ ಅಲ್ಲಿ ಕೇಕ್ ಮೇಲೆ ಇಡೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಈ ನಡುವೆ ಅದೇನೋ ಗೊತ್ತಿಲ್ಲ, ಅದೇನಾಗಿದೆ ತುಂಬ ಇದೇ ಥರ ಎಲ್ಲ ಮರ್ತೋಗ್ತಾ ಇರ್ತೀನಿ. ತುಂಬ ಮರುವಾಗ್ಬಿಟ್ಟಿದೆ ನನಗೆ, ಅದು ಯಾಕೋ ಗೊತ್ತಿಲ್ಲ. ಇದೇ ಅಲ್ವಾ ಮನೆಯಲ್ಲೇ ಅಷ್ಟೇ, ಏನಾದರೂ ಬೇರೆ ಒಂದತ್ರ ಇಡ್ತೀನಿ, ಮನೆಯೆಲ್ಲ ಹುಡುಕ್ತೀನಿ, ಸಿಗೋದೇ ಇಲ್ಲ. ಮತ್ತೆ ಯಾವಾಗಲೂ 1 ವೀಕ್ಗೆ 2 ಡೇಸ್ಗೆ ಆ ಥರ ಸಿಗುತ್ತೆ. ಏನಾದರೂ ಬೇಕು ಅಂದರೂ ಬೇಗ ಸಿಗೋದು ಇಲ್ಲ, ಎಲ್ಲಿಟ್ಟಿದ್ದೀನಿ ಅಂತಲೂ ನೆನಪಾಗಲ್ಲ. ಆ ರೀತಿ ಆಗೋಗ್ತೈತೆ. ಅದು ಯಾಕೋ ಏನೋ ಗೊತ್ತಿಲ್ಲ. ನನ್ನ ಮೈಂಡಲ್ಲೆಲ್ಲ ಬರೀ ಪಾಪು ಜಿಶು ಇಷ್ಟೇ ಓಡ್ತಾ ಇರುತ್ತೆ, ಬೇರೆ ಏನೂ ಓಡಲ್ಲ. ಸೊ ಅವಳು ಎದ್ದವಳಿದ್ಲು, ಅವಳಿಗೆ ಏನು ತಿನ್ನಿಸ್ಬೇಕು, ಮತ್ತು ಸ್ನ್ಯಾಕ್ಸ್ಗೆ ಏನು ಕೊಡಬೇಕು, ಜಿಶು ಬಾಕ್ಸ್ಗೆ ಏನಾಗಬೇಕು, ಅವ್ನು ಸ್ಕೂಲಿಂದ ಬಂದಮೇಲೆ ಅವ್ನಿಗೆ ಸ್ನ್ಯಾಕ್ಸ್ ಏನು ಕೊಡಬೇಕು, ಸೊ ಇವಳಿಗೆ ನೈಟ್ಗೆ ಏನು ಕೊಡಬೇಕು, ಬರೀ ಇದೇ ಆಗೋಗಿದೆ ನನಗೇನು, ಬೇರೆ ಏನೂ ಇಲ್ಲ. ನನ್ನ ಮೈಂಡಲ್ಲಿ ಆ ರೀತಿ ಆಗೋಗ್ತಾ ಇದೆ ನನಗೆ. ಸೊ ಜಿಶು ಚಿಕ್ಕವರಿದ್ದಾಗ ಸ್ವಲ್ಪ ಇದೇ ರೀತಿ ಇತ್ತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸೆಟ್ ಆಯಿತು, ಮತ್ತೆ ಇವಾಗ ಅದೇ ಆಗಿಬಿಟ್ಟಿದೆ ನನಗೆ. ಸೊ ಈ ರೀತಿ ಕ್ಯಾಂಡಲ್ ಸಹ ಇಡಲಿಲ್ಲ. ನನಗೆ ಕೇಕ್ ಕಟ್ ಮಾಡೋವಾಗ ಸಹ ನೆನಪಾಗಿಲ್ಲ ಕ್ಯಾಂಡಲ್ ಇಡಲೇ ಇಲ್ಲ ಅಂತ ಹೇಳ್ಬಿಟ್ಟು. ಅವತ್ತೆಲ್ಲ ನೆನಪೇ ಆಗಿಲ್ಲ ಕ್ಯಾಂಡಲ್ ಇಡಲಿಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೇ ಮನೆ ಕ್ಲೀನ್ ಮಾಡಿದಾಗ ಕ್ಯಾಂಡಲ್ ಸಿಗ್ತಾ, ಅಯ್ಯೋ ನಾವು ಕ್ಯಾಂಡಲ್ಲೇ ಹಚ್ಚಿಲ್ಲ ಅಲ್ವಾ ಅಂತ ಅವಾಗ ಫೋಟೋಸ್ ಚೆಕ್ ಮಾಡಿದ್ರೆ ಇಲ್ಲ, ಕ್ಯಾಂಡಲ್ಲೇ ಹಚ್ಚಿಲ್ಲ ನಾವು.
ಮಕ್ಕಳಿರೋರ ಮನೆಯಲ್ಲಿ ಇದು ಮರು ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ನಾನು ತುಂಬ ಜನ ಕೇಳಿದ್ದೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಚಿಕ್ಕ ಮಕ್ಕಳಿದ್ರೆ ಈ ಥರನೇ ಇರುತ್ತೆ, ಬರೀ ಮಕ್ಕಳು ಇರುತ್ತೆ ನಮ್ಮ ಮೈಂಡಲ್ಲಿ, ಬೇರೆ ಏನೂ ಇರಲ್ಲ ಅಂತ. ನೋಡಿದ್ರಲ್ಲ ಪಾಪು ಬರ್ತ್ಡೇ ಎಲ್ಲ ಯಾವ ರೀತಿ ಆಯಿತು ಅಂದರೆ, ವೀಕ್ ಡೇಸ್ ಇದ್ದರೆ ಇದೇ ಪ್ರಾಬ್ಲಮ್ಮು, ವೀಕೆಂಡ್ ಆಗಿದ್ರೆ ಸ್ವಲ್ಪ ಎಲ್ಲಾದರೂ ಔಟ್ಸೈಡ್ ಹೋಗೋದು ಆ ಥರ ಏನಾದರೂ ಮಾಡ್ಬೋದಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡ್ವಿ. ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬಾಯ್.